ಏ ಎದ್ದೋಳೆ. ಅಮ್ಮ ನೀನು ನನ್ನನ್ನು ಎಬ್ಬರಿಸ್ಬೋದಾಗಿತ್ತಲ್ವಾ? ಎಷ್ಟೊಂದು ಸಲ ಕಡೆ ನೀನು ಎಬ್ಸೋದು. ನಿನ್ನ ಪಕ್ಕದಲ್ಲಿ ಫೋನ್ ಬೇರೆ ಹೊಡಿತಾ ಇದೆ ಗೊತ್ತಲ್ಲ? ಯಾಕೆಂದರೆ ಅದನ್ನು ನೋಡ್ಕೊಂಡು ಲೇಟಾಗಿ ಮನ್ಗೋದು ಅದೇ ಅಲ್ವಾ? ಇಲ್ಲಮ್ಮ, ನಾನು ಓದ್ತಿದ್ದೆ ಅಮ್ಮ. ಮುಗ್ಸಕ್ಕೆ ಲೇಟ್ ಆಯ್ತಮ್ಮ, ಅದಕ್ಕೆ ಲೇಟಾಗಿ ಮಲಗ್ದೆ. ಓ ದೊಡ್ಡ ವಿದ್ಯಾವಂತೆ. ನಿನ್ನ ಮಾರ್ಕ್ ನೋಡಿನೇ ನೀನು ಎಷ್ಟು ಮಾಡಿದ್ದೆ ಅಂತ ಗೊತ್ತಾಯ್ತಲ್ವಾ? ಫಸ್ಟ್ ಅದನ್ನು ಕೆಳಗೆ ಹಾಕೋ. ಮ್ಯಾಥ್ಸಲ್ಲಿ 80ಕ್ಕೆ 52, ಫಿಸಿಕಲ್ 60ಕ್ಕೆ 38. ನನ್ನ ಹತ್ರ ನೀನು ಓದ್ದೆ ಅಂತ ಸುಳ್ಳು ಹೇಳ್ಬೇಡ. ಓದಬೇಕು ಅನ್ನೋ ಹುಡುಗಿರು ಬೆಳಗ್ಗೆ ಬೇಗ ಎದ್ದು ಓದ್ತಾರೆ ಗೊತ್ತಾ? ಹೀಗೆ ನೀನು ಓದ್ರೆ ನಿನ್ಗೆಲ್ಲಿ ಸೀಟ್ ಸಿಗುತ್ತೆ ಅಂತ PUCಗೆ ಗೊತ್ತಾ? ನಿಮ್ಮ ತಂದೆ ಫೋನ್ ಮಾಡಲಿ, ನಿನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳ್ತೀನಿ ಆಯಿತಾ? ಅದೇಂಗೆ ಓದೋ ಹುಡುಗಿಗೆ ನಿಮ್ಮ ತಂದೆ ಅದೇ ಹ್ಯಾಕ್ ಫೋನ್ ತಗೊಟ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ತಂದೆ ಗೊತ್ತಿಲ್ವಾ ಯಾವಾಗಲೂ ಫೋನ್ನೇ ಕೂತ್ಕೊಂಡಿರ್ತೀಯ ಅಂತ? ಇಲ್ಲಮ್ಮ, ನಾನು ನಿಜವಾಗ್ಲೂ ಓದ್ತಿದ್ದೆ ಗೊತ್ತಾ. ಮೊದಲು ಎದ್ದು ಅಲ್ಲೂ ಮುಖ ತೊಳ್ಕೊಂಡು ಸ್ನಾನ ಮಾಡು. ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಜಗಳ ಮಾಡ್ತಾ ಇದ್ದೀರಾ? ಎವ್ರಿವನ್, ನಾನೇ ನಿಮ್ಮ ಶಿಲ್ಪಾ ಮಾತಾಡ್ತಿರೋದು. ನಮ್ಮ ಈ ಸಮುದಾಯದಲ್ಲಿ ಭಾಳ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ನಿಮ್ಮ ಕಷ್ಟಗಳನ್ನ ನೀವು ಮರೆಯೋಕ್ಕಾಗಿ ನಾನೊಂದು ಕತೆ ಹೇಳ್ತೀನಿ. ನಾನು ಏನು ಕತೆ ಹೇಳ್ತೀನಿ ಅಂದರೆ, ಒಂದು ಸುಂದರವಾಗಿದ್ದ ಬುದ್ಧಿವಂತನಾಗಿದ್ದ ಹುಡುಗನ ಕತೆ. ಒಂದು ದಿವಸ ಅವರ ಅಪ್ಪ ಅಮ್ಮ ಕೆಲಸದ ವಿಷಯವಾಗಿ ಆಚೆ ಹೋದರು. ಆವಾಗ ಅವನು ಇಲ್ಲಿ ನೋಡೆ, ಸ್ವಲ್ಪ ನಿಂತ್ಕೋ. ಇಲ್ಲಿ ನೋಡೆ, ಯಾಕೆ ಊಟ ಎತ್ಕೊಂಡು ಹೋಗ್ತಾ ಇಲ್ಲ? ನಿಂತ್ಕೋ. ಇಲ್ಲಿ ನೋಡೆ. ನನಗೆ ಬೇಡ.
ಮ್ಯಾಮ್, ಆ ರೆಬಿಕಾ ಸ್ಟೀಬರ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ರೆಬೆಕ್ಕಾ ಸ್ಟೀಫನ್? ರೆಬೆಕ್ಕಾ, ಇವತ್ತು ಅಮ್ಮನ ಜೊತೆ ಜಗಳ ಆಡ್ತೀಯಾ? ನಾನು ಏನ್ ಮಾಡಿದ್ರು ಅಮ್ಮ ತಪ್ಪಾಗೆ ಹೇಳ್ತಾರೆ. ಟಿವಿ ನೋಡಿದ್ರೆ ತಪ್ಪಂತಾರೆ, ಹಾಡ್ ಕೇಳಿದ್ರೆ ತಪ್ಪಂತಾರೆ, ಸ್ಕೂಲಿಂದ ಲೇಟಾಗಿ ಬಂದ್ರು ತಪ್ಪಂತಾರೆ. ಏನ್ ಮಾಡ್ಲಿ ನಾನು? ನನ್ನನ್ ಕಂಡ್ರೆ ಅಮ್ಮನ್ಗೆ ಒಂಚೂರು ಇಷ್ಟ ಇಲ್ಲ. ಇದೆಲ್ಲ ಕೇಳಿ ಕೇಳಿ ನನ್ಗಂತೂ ಸಾಕು ಅನ್ಸ್ಬಿಟ್ಟಿದೆ. ಲಾಟ್ರಿ ಬೇಕಾ, ಲಾಟ್ರಿ ಬೇಕಾ, ಲಾಟ್ರಿ ಬೇಕಾ, ಲಾಟ್ರಿ ಬೇಕಾ? ಇಲ್ಲೋಡಮ್ಮ, ಲಾಟ್ರಿ ಏನಾದರೂ ಬೇಕಾ? 10 ಕೋಟಿ ನಿಮಗೆ ಸಿಗುತ್ತಮ್ಮ. ಅಮ್ಮ ನೀನು? ಲಾಟ್ರಿ ಲಾಟ್ರಿ ಬೇಕಾ? ಲಾಟ್ರಿ ಒಳ್ಳೆ ಆಫರ್. +2 ಮುಗ್ದಿದ ತಕ್ಷಣ ನಾನು ಎಲ್ಲಾದ್ರೂ ಹಾಸ್ಟೆಲ್ಗೆ ಹೋಗಿ ಅವಾಗ್ಲಾದ್ರೂ ನನಗೆ ಫ್ರೀಡಮ್ ಸಿಗುತ್ತಲ್ವಾ? ನೀನು ಊಟ ಮಾಡದೆ ಹೋದ್ರು ನಮ್ಮ ಕೌಸಲ್ಯಾಗೆ ಕೊಟ್ಟಿರ್ಬೋದು. ಅವಳು ತಿನ್ನಲೇ ಇಲ್ಲ. ಅವ್ರ ಅಮ್ಮ ಸತ್ತೋದ್ಮೇಲೆ ಅವಳು ಪಾಪ, ಅವಳು ಎಲ್ಲಾನು ಅವಳು ಒಬ್ಳೇ ಮಾಡ್ತಿದ್ದಾಳೆ. ಇಲ್ದಿದ್ರೆ ನೀನು ಅದನ್ನ ಅಖಿಲಾಗಾದ್ರೂ ಕೊಟ್ಟಿರ್ಬೋದು. ಅವ್ರ ಅಪ್ಪ ಸತ್ತೋದ್ಮೇಲೆ ಊಟದ ವ್ಯಾಲ್ಯೂ ಅವಳಿಗೆ ಗೊತ್ತು. ನಾನು ಯಾಕಿದ್ನ ನಿಂಗೆ ಹೇಳ್ತಿದ್ದೀನಿ ಅಂದರೆ, ಇನ್ಮೇಲೆ ನೀನು ಊಟನ ಚೆಲ್ಲೋಕ್ಕಿಂತ ಮುಂಚೆ ಇವರಿಬ್ಬರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅದು ಇಲ್ಲದೆ ಇವರು ಇಬ್ಬರ ಬಗ್ಗೆನೂ ನೀನು ತಿಳ್ಕೊಬೇಕಲ್ವಾ? ಬಾ ಹೋಗೋಣ. ಇದೇನು ನಿಮ್ಮಮ್ಮ ಕೊಟ್ಟಿದ್ದು ಊಟ ಅಲ್ಲ ಅಲ್ವಾ?
ಚಲ್ಬೇಕಾಗಿಲ್ಲ ಇದನ್ನ ನೀನು ಬಿಸಾಕಿದ್ರೆ ನಿಮ್ಮ ಅಮ್ಮ ಮಾಡಿಕೊಡು ಊಟಕ್ಕೆ ನೀನು ಬೆಲೆ ಕೊಡಲಿಲ್ಲ ಅಂತಾಯ್ತು. ನೀನೇ ಅಲ್ವಾ ರೆಬಿ ಸ್ಕೂಲ್ ಮ್ಯಾಗ್ಝೀನ್ನಲ್ಲಿ ಬಿಷಪಿನ ಕತೆಗಳು ಅನ್ನೋ ಒಂದು ಕಾಲಮ್ಲಿ ಮಲಯಾಳಂನಲ್ಲಿ ಒಂದು ಕತೆ ಬರೆದೆ ಅಲ್ವಾ? ನಿಮ್ಮ ಅಮ್ಮನ ಮಾತು ನಿಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಅಲ್ವಾ? ಸುಂದರವಾದ ಹುಡುಗಿಯರಿಬ್ರು. ಹೌದು, ಏನು ತಗೊಂತೀಯ? ಹಾಂ, ಇದರಲ್ಲಿ ಯಾವುದಾದ್ರೂ ಓಕೆನೆ. ಯಪ್ಪ ಬೇಗ ಆರ್ಡರ್ ಮಾಡಪ್ಪ. ಏನು ಹೇಳೋದು? ಏನಾದರೂ ಹೇಳು, ನಿನಗೇನು ಬೇಕು? ಹಾಂ, ನನಗೆ ಓಕೆನೆ. ಹಾಂ, ಓಕೆ ಓಕೆ, ಆಯಿತು ಆಯಿತು, ಓಕೆ. ಹಲೋ, ಬಾಳೆ ಮರ ಚೆನ್ನಾಗಿ ಪಳಪಳ ಅಂತ ಬೆಳೆದಿದೆಯಲ್ಲ, ಬಿಚ್ಚಿ ನೋಡ್ಬಿಡೋಣವಾ? ಅದೇ ಅದೇ. ಬಾಳೆ ಮರ ಚೆನ್ನಾಗಿ ಪಳಪಳ ಅಂತಾನೆ ಇದೆ. ನೋಡೋಕ್ಕೆ ನೋಡೋದಕ್ಕೆ ಸ್ವಲ್ಪ ಸೂಪರಾಗಿ ಅವಳು. ಹೋಗೋಣ. ಹಾಂ, ಹೋಗೋಣ. ಛೇ, ಹೊಡ್ತಾವ್ರಲ್ಲ. ಎಲ್ಲ ಹುಡುಗಿರಿಗೂ ಈ ಥರ ಪ್ರಾಬ್ಲಮ್ ಬರೋದು ಸಾಮಾನ್ಯನೇ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇವಾಗಿನ ಪ್ರಪಂಚ ಬಗ್ಗೆ ನಿಂಗೆ ಗೊತ್ತಲ್ವಾ ರೆಬಿ? ನಮ್ಮ ಸುತ್ತ ಇರೋರೆಲ್ಲರೂ ಕಾಮದೃಷ್ಟಿಯಿಂದನೇ ಹುಡುಗಿರ್ನ ನೋಡಿ. ಇವ್ರನ್ನೆಲ್ಲ ತಿದ್ದಕ್ಕೆ ಆಗಲ್ಲ, ನೀನೇನು ಬೇಜಾರು ಮಾಡ್ಕೊ. ಈ ಥರ ಸಿಟ್ಯುವೇಶನ್ಲಿ ನೀನು ಅರ್ಥ ಮಾಡ್ಕೋಬೇಕು, ನಮ್ಮ ಅಮ್ಮಂದ್ರು ನಮ್ಮ ಜೊತೆ ಜಗಳ ಆಡೋದು ನಮ್ಮ ಮೇಲಿರೋ ಕೋಪಕ್ಕೋಸ್ಕರ ಅಲ್ಲ, ನಮ್ಮ ಮೇಲಿರೋ ಪ್ರೀತಿಗೇನೆ. ರೆಬಿ, ತಪ್ಪು ನಾವೇ ಮಾಡಿದ್ರು ಅದ್ರ ಬಗ್ಗೆ ಅಮ್ಮಂದ್ರು ಅಡ್ವೈಸ್ ಮಾಡಿದ್ರು ನಾವು ಕೇಳಲ್ಲ. ನಮ್ಮ ಗುಣಗಳು ಹಾಗೆ. ಅದು ಇಲ್ಲದೆ ನಮ್ಮ ಅಮ್ಮಂದ್ರುಗಳಲ್ದೆ ಬೇರೆ ಯಾರ ಹತ್ರನಾದ್ರೂ ಚೇಷ್ಟೆ ಎಲ್ಲ ಮಾಡೋಕ್ಕಾಗತ್ತಾ ಏನು ಹೇಳು? ಈ ವಯಸ್ಸಿನಲ್ಲಿ ಅಮ್ಮಂದ್ರ ಗಮನ ಪೂರ್ತಿ ನಮ್ಮ ಮೇಲೆ ಇರುತ್ತೆ. ಮೇ ಬಿ ನಮಗೆ ಅದು ಇರಿಟೇಟ್ ಆಗ್ತಿರುತ್ತೆ. ಕಣ್ ಕಾಣಿಸ್ತಿರುವಾಗ ಕಣ್ಗಳ ಬೆಲೆ ನಮಗೆ ಗೊತ್ತಾಗಲ್ಲ, ಸರಿ ಅಲ್ವಾ? ಎಲ್ಲ ಅಮ್ಮಂದ್ರು ಹಾಗೇನೆ. ಚೆನ್ನಾಗಿ ಓದ್ತಿದ್ ನೀನು ಫೋನ್ ಬಂದ್ಮೇಲೇನೆ ಸರಿಯಾಗಿ ಓದಲಿಲ್ಲ. ಅಮ್ಮ ಹೇಳೋದ್ರಲ್ಲಿ ಏನು ತಪ್ಪಿದೆ? ನೀನು ನನ್ನ ಮನೆಗೆ ಬಂದ್ರು ನನ್ನ ಜೊತೆ ಮಾತಾಡಿದ್ರು ಅಮ್ಮ ಹೇಳೋದು ಅತ್ತಾನೆ. ರೆಬಿ, ನೀನು ನಿಮ್ಮ ಅಮ್ಮನ ಜೊತೆ ಮಾತಾಡದೇ ಇರುವಾಗೆ ಒಬ್ಳೇ ಇರುವಾಗೆ ಅಮ್ಮನ ಫೀಲಿಂಗ್ಸ್ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದೀಯಾ? ರತಿ, ತಗೋ ಜ್ಯೂಸ್ನ ಕುಡಿಮಾ. ದಯವಿಟ್ಟು ನಾನು ಅರ್ಥ ಮಾಡ್ಕೊಮ್ಮ. ನೀನು ಬೆಳಗಿಂದ ಏನು ತಿಂದೇ ಇಲ್ಲ, ಅಲ್ಲಿ ನಿಮ್ಮ ಅಮ್ಮನೂ ಏನು ತಿಂದೇನೆ ಇರ್ತಾರೆ. ಅಮ್ಮಂದ್ರೆ ಎಲ್ಲ ಹಾಗೇನೆ. ಟೈಮ್ ಗೆಟಿಂಗ್ ಲೇಟ್, ನಾನು ಹೊರಡ್ತೀನಿ. ಅಮ್ಮನ ಜೊತೆ ಜಗಳ ಆಡಬೇಡ ರೆಬಿ.
ಕೀರ್ತಿ, ಅಮ್ಮ. ಏನೂ ಇಲ್ಲಮ್ಮ, ಎಲ್ಲ ಸರಿಯಾಗ್ಬಿಡುತ್ತೆ. ಯಾಕೆ ನೀನು ಚಿಂತೆ ಪಡ್ತಾ ಇದೆಯಾ? ನಾನಿದ್ದೀನಲ್ಲ, ನಿನ್ಗೇನು ಇಲ್ಲ, ಎಲ್ಲ ಸರಿ ಆಗ್ಬಿಡುತ್ತೆ. ಏನು ಯೋಚನೆ ಮಾಡ್ತೀನಿ, ನಿದ್ದೆ ಮಾಡು. ನಿನ್ನ ನಿರಳಿನಲ್ಲಿ ನಾನಿರುವೆ ಎಂದು ಸದಾ, ನಿನ್ನ ನಿರಳು ಇರದೆ ನಾನು ಬಾಳಲಿಗೆ ಹೇಳು. ನಿನ್ನ ನಿರಳಿನಲ್ಲಿ ನಾನಿರುವೆ ಎಂದು ಸದಾ, ನಿನ್ನ ನಿರಳು ಇರದೆ ನಾನು ಬಾಳಲಿಗೆ ಹೇಳು. ಕಲ್ಲಿರುವ ದಾರಿಲಿ ನಿನ್ನ ಸಂಗ ಬೇಕಿದೆ, ಅಮ್ಮನೆಂಬ ಶಬ್ದವೇನೆ ನನ್ನ ಶಕ್ತಿಯು, ನೀ ನನ್ನ ದೇವರೇ. ನಿನ್ನ ನಿರಳಿನಲ್ಲಿ ನಾನಿರುವೆ ಎಂದು ಸದಾ, ನಿನ್ನ ನಿರಳು ಇರದೆ ನಾನು ಬಾಳಲಿಗೆ ಹೇಳು. ಹೆಲೋ, ನಾನೇ ನಿಮ್ ಶಿಲ್ಪ. ಇವಾಗ ಒಂದ್ ಕತೆ ಹೇಳಲಾ? ಇವಾಗ ನಾನು ನಿಮ್ಗೆ ಹೇಳೋದು ಸಾಕು ಸಾಕು, ನಾನು ಹೇಳ್ತೀನಿ. ಹೇಳು. ಏನ್ ಮಾತಾಡೋಣ? ಆಮೇಲೆ ಯಾಕೆ ನನ್ನ ಹೇಳ್ಬೇಡ ಅಂತ ಹೇಳ್ದೆ? ಇಲ್ಲಿದ್ದಾಳಲ್ಲ, ಇವಳ ಬಗ್ಗೆನೇ ನಾನು ಕತೆ ಹೇಳ್ತೀನಿ ಈಗ. ನಿನ್ನ ತ್ಯಾಗ ಕಡಲಂತೆ ಅಮ್ಮ, ಕರುಣೆ ಪದದ ಅರ್ಥ ನೀನೆ. ಅಮ್ಮ ಎಂಬ ಪದದಿ ನೆಮ್ಮದಿಯ ಛಾಯಾ, ಪುಗೆಯ ಮಾಯಿ ತಾಯಿ. ನಿನ್ನ ಪ್ರೀತಿಯ ಆಳವರಿಯೇ ನನ್ನ ಖುಷಿಯ ಕಾರಣ ನೀನೆ. ಆರೋಗ್ಯವೂ ನಿನಗಿರಲಿ, ನಿನ್ನ ಸಂಗ ಬಿಡೆನು ನಾನಿಂದು. ಜಗದಲ್ಲಿ ನಿನ್ನಂತೆ ಯಾರೂ ಇಲ್ಲ ಅಮ್ಮ. ನನ್ನೆಲ್ಲ ಹೆಚ್ಚಿಗೂ ನೀ ಕೊಟ್ಟ ಭಿಕ್ಷೆ ಕಾರಣ. ಹಿಂದೆಂದು ದೂರ ಹೋಗಬೇಡ ನನ್ನ ತೊರೆದು, ಇರು ನೀ ಜೊತೆಗೆ ಸದಾ.
ನೋಡಮ್ಮ, ಒಂದ್ ವಾರದಿಂದ ಅಮ್ಮನ ಮೇಲೆ ಕೋಪದಲ್ಲಿ ಇದ್ದೆ ನೀನು. ಈಗೆಲ್ಲ ಕೋಪ ಹೋಯ್ತಾ ನನ್ನ ಮೇಲೆ? ರಬಿ, ನೀನೇ ನನ್ನ ಲೋಕ. ಅಮ್ಮನ ಹತ್ರ ಯಾವಾಗಲೂ ಜಗಳ ಮಾಡಬೇಡ. ಸಾರಿ ಅಮ್ಮ. ಫೋನ್ ಯೂಸ್ ಮಾಡೋದು ತಪ್ಪಂತ ನಾನು ಯಾವಾಗಲೂ ಹೇಳಲ್ಲ. ಅದಕ್ಕೂ ಒಂದು ಟೈಮ್ ಇದೆ. ಓದೋ ಹುಡುಗಿರಿಗೆ ಸ್ವಲ್ಪ ಗಮನ ಬೇಕು. ಫೋನ್ನ ನೋಡಿನೇ ಯೂಸ್ ಮಾಡಬೇಕು. ಈಗಿನ ಕಾಲದಲ್ಲಿ ಓದೋ ಹುಡುಗಿರಿಗೆ ಫೋನ್ ಎಷ್ಟು ಮುಖ್ಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯೋಚನೆ ಮಾಡಿ ಫೋನ್ನ ಯೂಸ್ ಮಾಡಿದ್ರೆ ಅದು ನಮಗೆ ತುಂಬ ಒಳ್ಳೇದೇ ಮಾಡುತ್ತೆ, ನನಗೆ ಗೊತ್ತಿದೆ. ಅದನ್ನು ನಾವು ಕೆಟ್ಟ ದಾರಿಯಲ್ಲಿ ಯೂಸ್ ಮಾಡಿದ್ರೆ ಕೆಟ್ಟದ್ದೇ ನಡೆಯುತ್ತೆ. ಈ ಲೋಕದಲ್ಲಿ ನೋಡೋದನ್ನ ಕೇಳೋದನ್ನೆಲ್ಲ ನೀನು ಬೇರೆ ಥರ ಯೂಸ್ ಮಾಡ್ಕೊಬಾರ್ದು, ಆಯ್ತಾ? ನೀನು ನನ್ನ ಅವಾಯ್ಡ್ ಮಾಡೋವಾಗ ನನ್ನಿಂದ ತಾಳಕ್ಕೆ ಆಗಲ್ಲ. ನಿನ್ನ ಹತ್ರ ಮಾತ್ರನೇ ಕೋಪನೂ ಪ್ರೀತಿನೂ ತೋರ್ಸಕ್ಕಾಗತ್ತೆ, ಬೇರೆ ಯಾರ ಹತ್ರ ಇಲ್ಲ.